ನಮಸ್ಕಾರ. ನನ್ನ ಹೆಸರು ರಜನಿ ಆರ್ ಶೆಟ್ಟಿ ಹರಿಹರ. ರಾಷ್ಟ್ರೀಯ ದೇಹಾಂಗ ದಾನ ಜಾಗೃತಿ ಉಪನ್ಯಾಸ ಸ್ಪರ್ಧೆಗೆ ಸ್ವಾಗತ. ಶ್ರೀಮಾತಾ ಶಾರದಾ ಸಾಹಿತ್ಯ ವೇದಿಕೆ. ದೇಹದಾನ ಏಕೆ, ಎಲ್ಲಿ ಮತ್ತು ಹೇಗೆ ಮಾಡಬೇಕು ಎಂಬುದರ ಬಗ್ಗೆ ನಾನು ಮಾತನಾಡಲು ನಿಮ್ಮ ಮುಂದೆ ನಿಂತಿರುವೆನು. ದೇಹದಾನ ಅಂದರೆ ನಮ್ಮ ಮರಣದ ನಂತರ ನಮ್ಮ ಇಡೀ ದೇಹವನ್ನು ದಾನವಾಗಿ ಕೊಡುವ ವಿಧಾನ. ಏಕೆ ಕೊಡಬೇಕು ಎಂದರೆ, ನಾವು ಮಾಡುವ ದೇಹದಾನದಿಂದಾಗಿ ಎಷ್ಟೋ ಜನರು ಅಂಗಾಂಗ ವೈಫಲ್ಯದಿಂದ ಬಳಲುತ್ತಿರುತ್ತಾರೆ. ಅನಾರೋಗ್ಯದಿಂದಾಗಿ ಅಥವಾ ಆಕಸ್ಮಿಕ ಅಪಘಾತದಿಂದಾಗಿ ತಮ್ಮ ದೇಹದ ಅಂಗಾಂಗಗಳನ್ನು ಕಳೆದುಕೊಂಡಿರುತ್ತಾರೆ. ಇಂಥವರಿಗೆ ನಾವು ಮಾಡುವ ದೇಹದಾನದಿಂದಾಗಿ ಅವರಿಗೆ ಮರು ಅಂಗಾಂಗಗಳ ಜೋಡಣೆಗೆ ಸಹಾಯವಾಗುತ್ತದೆ. ಎಲ್ಲಿ ಮಾಡಬೇಕು ಎಂದರೆ, ಈಗ ಅಲ್ಲಲ್ಲಿ ದೇಹದಾನಗಳ ಕೇಂದ್ರಗಳು ಇವೆ. ಅಲ್ಲದೆ ಆಸ್ಪತ್ರೆಗಳಲ್ಲಿಯೂ ವಿಲ್ ಬರೆಯುವುದರ ಮೂಲಕ ನಾವು ಜೀವಂತ ಇರುವಾಗಲೇ ಇದರ ಬಗ್ಗೆ ಮಾಹಿತಿ ತಿಳಿದುಕೊಳ್ಳಬಹುದು. ಹೇಗೆ ಮಾಡಬೇಕು ಎಂದರೆ, ನಮ್ಮ ಮರಣದ ನಂತರ ಕೆಲವೇ ಗಂಟೆಗಳ ಒಳಗಾಗಿ ನಮ್ಮ ಸಂಬಂಧಪಟ್ಟವರು ಇದರ ಬಗ್ಗೆ ಆಸ್ಪತ್ರೆಗೆ ತಿಳಿಸಿದರೆ ಅವರೇ ಬಂದು ನಮ್ಮ ದೇಹವನ್ನು ತೆಗೆದುಕೊಂಡು ಹೋಗಿ ಅವರಿಗೆ ಅನೇಕ ರೀತಿಯ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಕಲಿಯಲು ಇದರಿಂದ ಬಹಳ ಉಪಯೋಗವಾಗುತ್ತದೆ. ಅಲ್ಲದೆ ಅಂಗಾಂಗಗಳ ವೈಫಲ್ಯದಿಂದ ಬಳಲುತ್ತಿದ್ದವರಿಗೂ ನಮ್ಮಿಂದಾಗಿ ಅವರಿಗೆ ಮರು ಜನ್ಮವೇ ಬಂದಂಥ ಸಂತೋಷವಾಗುತ್ತದೆ. ಹಾಗಾಗಿ ಎಲ್ಲರೂ ಸ್ವ ಇಚ್ಛೆಯಿಂದ, ಔದಾರ್ಯದಿಂದ, ಪ್ರೀತಿಯಿಂದ ನಮ್ಮ ದೇಹವನ್ನು ಮರಣದ ನಂತರ ದಾನವಾಗಿ ಕೊಡಲು ಇಚ್ಛಿಸೋಣ. ಧೈರ್ಯವಾಗಿ ಮುಂದೆ ಬಂದು ಸಹಕರಿಸೋಣ. ಇದರ ಬಗ್ಗೆ ನನ್ನದೊಂದು ಪುಟ್ಟ ಕವನ. ಬನ್ನಿರಿ ಮನಸ್ಸು ಮಾಡೋಣ ಎಲ್ಲರೂ ಮಾಡಲು ದೇಹದಾನ. ಬದುಕು ಮುಗಿದು ನಿಂತ ಮೇಲೆ ನಮ್ಮ ಜೀವನಯಾನ. ಬಳಲುತ್ತಿರುತ್ತಾರೆ ಹಲವಾರು ಜನರು ಅಂಗಾಂಗ ವೈಫಲ್ಯದಿಂದ ಇಡೀ ಜೀವಮಾನ. ಅಂಥ ನೊಂದ ಜನರಿಗೆ ನಮ್ಮಿಂದ ಸಹಾಯ ಆಗುತ್ತದಲ್ಲ ಎಂಬ ಸಮಾಧಾನ. ವೈದ್ಯಕೀಯ ವಿದ್ಯಾರ್ಥಿಗಳಿಗೂ ಆಗಲಿದೆ ಇದರಿಂದ ವರದಾನ. ಗಲ್ಲಿಗೆ ಹೋಗಿ ಜಾಗೃತಿ ಮೂಡಿಸಿ ಮಾಡೋಣ ಇದರ ಅಭಿಯಾನ. ಇಂದಿನಿಂದಲೇ ನಿರ್ಧರಿಸೋಣ ಮಾಡಲು ಎಲ್ಲರೂ ದೇಹದಾನ. ಧನ್ಯವಾದ.